ಸ್ನೇಹಿತರೆ, ಅಭಿಮನ್ಯುವಿನ ಪರಾಕ್ರಮದ ಬಗ್ಗೆ, ಆತನ ವೀರೋಚಿತ ಹೋರಾಟದ ಬಗ್ಗೆ ಹೇಳಿದ್ದೆ. ಇಡೀ ಕೌರವ ಪಾಳೆಯದ ವೀರರನ್ನೆಲ್ಲ ಆತನೊಬ್ಬನೇ ಎದುರಿಸಿ ನಿಲ್ತಾನೆ. ಕೊನೆಗೂ ಅವನನ್ನ ಆತನಿಂದ ತಮ್ಮ ಸೈನ್ಯಕ್ಕಾಗ್ತಾ ಇದ್ದ ಹಾನಿಯನ್ನ ಹೇಗಾದರೂ ತಡಿಬೇಕು ಅನ್ನೋ ಉದ್ದೇಶದಿಂದ ಅನ್ಯಾಯದ ಹಾದಿಯನ್ನ ಹಿಡಿತಾರೆ ಕೌರವರು. ಪಾಪ 16 ವರ್ಷದ ಬಾಲಕ, ಇವರ ಹತ್ರ ಅವನನ್ನ ನ್ಯಾಯವಾಗಿ ಎದುರಿಸೋದಕ್ಕಾಗಲಿಲ್ಲ. ಕರ್ಣ, ಅಶ್ವತ್ಥಾಮ, ಶಲ್ಯ, ದ್ರೋಣ, ಕೃಪಾಚಾರ್ಯ, ಅದೆಷ್ಟೋ ಜನ ವೀರಾದಿವೀರರು ಈ ಒಬ್ಬ ಅರ್ಜುನನ ಮಗನನ್ನು ಎದುರಿಸೋದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ಕರ್ಣನನ್ನ ಮೋಸದಿಂದ ಕೊಲ್ಲಲಾಯಿತು ಅಂತ ಅದೆಷ್ಟೋ ಜನ ಇವತ್ತಿಗೂ ಕೂಡ ಅರ್ಜುನನನ್ನ, ಕೃಷ್ಣನನ್ನ ಬೈಕೋತಾರೆ, ಬಾಯಿ ಬಡ್ಕೋತಾರೆ. ಆದರೆ ಅಂತಹ ಅಧರ್ಮವನ್ನು ಮೊದಲು ಪ್ರಾರಂಭ ಮಾಡಿದ್ದೇ ಇದೇ ಕರ್ಣ ಅನ್ನೋದನ್ನು ಮಾತ್ರ ಮರೀತಾರೆ. ಕರ್ಣ ಹಿಂದಿನಿಂದ ಬಾಣ ಪ್ರಯೋಗಿಸಿ ಅಭಿಮನ್ಯುವಿನ ಕೈಯಲ್ಲಿನ ಧನಸ್ಸನ್ನು ಮುರಿದು ಹಾಕ್ತಾನೆ. ಇದರಿಂದ ಅಭಿಮನ್ಯು ನಿಜವಾಗಿ ಕೋಪಗೊಳ್ತಾನೆ. ಕರ್ಣ, ನಿನ್ನ ಜೀವಮಾನ ಪೂರ್ತಿ ತನಗೆ ನ್ಯಾಯ ಸಿಗಲಿಲ್ಲ, ತನಗೆ ಅನ್ಯಾಯವಾಯಿತು, ತನ್ನ ಪ್ರತಿಭೆಗೆ ಮನ್ನಣೆ ಸಿಗಲಿಲ್ಲ, ನನ್ನನ್ನು ಈ ಸಮಾಜ ದೂಷಿಸ್ತು ಅಂತ ಬಾಯಿ ಬಡ್ಕೋತಾ ಇದೆಯಲ್ಲ ಕರ್ಣ. ಇದೇನಾ ನಿನ್ನ ಪ್ರತಿಭೆ? ಇದೇನಾ ನಿನ್ನ ಶೂರತ್ವ? ನಿನ್ನ ಜೀವಮಾನದ ಉದ್ದೇಶ ನನ್ನ ತಂದೆಯನ್ನು ಗೆಲ್ಲೋದಾಗಿತ್ತು. ಆದರೆ ನಿನ್ನಿಂದ ನ್ಯಾಯವಾಗಿ ನನ್ನನ್ನು ಕೂಡ ಗೆಲ್ಲೋದಿಕ್ಕಾಗಲಿಲ್ವಾ? ಒಬ್ಬ 16 ವರ್ಷದ ಬಾಲಕನನ್ನು ಗೆಲ್ಲೋಕ್ಕಾಗದೆವಾ? ನೀನೆಂಥ ಶೂರ, ನೀನೆಂಥ ಧನುರ್ಧಾರಿ. ನಿನ್ನ ವೀರತ್ವಕ್ಕೆ ನನ್ನ ಧಿಕ್ಕಾರ ಇರಲಿ ಕರ್ಣ. ಎದುರಿಗೆ ನಿಂತು ಹೋರಾಡೋಕ್ಕೆ ಸಾಮರ್ಥ್ಯ ಇಲ್ಲದೆ ಹಿಂದಿನಿಂದ ರಣಹೇಡಿಯಂತೆ ನನ್ನ ಧನಸ್ಸನ್ನು ಮುರಿದು ಹಾಕ್ತೀಯ. ನಿನಗೆ ನಾಚಿಕೆ ಆಗಲಿಲ್ವಾ? ಇಷ್ಟು ದಿನ ನಿನಗೆ ಯಾರು ಯಾಕೆ ನೆನೆಸಿದ್ರೋ ಗೊತ್ತಿಲ್ಲ ಕರ್ಣ, ಆದರೆ ಖಂಡಿತ ನೀನು ಕ್ಷತ್ರಿಯ ವಿದ್ಯೆ ಕಲಿಯೋದಕ್ಕೆ ಲಾಯಕ್ಕಿಲ್ಲ. ನಿನ್ನ ವ್ಯಕ್ತಿತ್ವಕ್ಕೆ ತಕ್ಕ ಕೆಲಸ ಮಾಡಿದ್ದೀಯಾ ಅಂತ ಅಭಿಮನ್ಯು ಕರ್ಣನ ಮನಸ್ಸಿಗೆ ನಾಟುವಂತೆ ಕಟುವಾಗಿ ಟೀಕಿಸ್ತಾನೆ. ಅವನ ಮಾತುಗಳು ಕರ್ಣನನ್ನು ವಿಪರೀತವಾಗಿ ಘಾಸಿಗೊಳಿಸ್ತು. ನಿಂತಲ್ಲೇ ಲಜ್ಜೆಯಿಂದ ಕಾಲ್ ಕೆಳಗಿನ ಭೂಮಿ ಬಾಯಿ ತೆರೆದು ತನ್ನನ್ನು ನುಂಗಿ ಬಿಡಬಾರ್ದ ಅಂತ ಅನ್ನಿಸ್ತು ಕರ್ಣನಿಗೆ. ಅಲ್ಲಿ ಕರ್ಣ ಏನನ್ನ ಯೋಚಿಸ್ತಾನೆ, ಅವನ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ಭಾವನೆಗಳು ಬರ್ತಾ ಇದ್ವೋ ಕರ್ಣನನ್ನು ಬಿಟ್ಟು ಇನ್ಯಾರಿಗೂ ಅರ್ಥವಾಗೋದಕ್ಕೆ ಸಾಧ್ಯ ಇಲ್ಲ. ತನ್ನ ಕಣ್ಣೆದುರು ಒಬ್ಬ ಬಾಲಕ ಇಡೀ ಕೌರವ ಸೇನೆಯನ್ನ ಹುರಿದು ಮುಕ್ತಾ ಇದ್ದಾನೆ. ಇವನನ್ನ ಎದುರಿಸೋದಕ್ಕೆ ತಮ್ಮ ಸೈನ್ಯದ ವೀರರು ತಮ್ಮೆಲ್ಲ ಶಕ್ತಿಯನ್ನ ಬಳಸಿ ಹೋರಾಡ್ತಾ ಇದ್ದಾರೆ. ಇವನೇ ಈ ರೀತಿ ಕಾಡಿದರೆ ಇನ್ನು ಇವನಪ್ಪ ಅರ್ಜುನ ಮನಸ್ಸು ಮಾಡಿದ್ರೆ ಏನಾಗಬಹುದು ಅನ್ನೋ ಯೋಚನೆ ಕರ್ಣನಿಗೆ ಬರದೇ ಇರಲಿಲ್ಲ. ಆ ಕ್ಷಣಕ್ಕೆ ಕರ್ಣನಿಗೆ ತಾನೇ ಸರ್ವಶ್ರೇಷ್ಠ ಅನ್ನೋ ಅಹಂಕಾರ ಇಳಿದು ಹೋಗಿತ್ತು. ಅಭಿಮನ್ಯುವಿನ ಕಟು ಮಾತಿನಿಂದ ಕರ್ಣ ತನ್ನ ಮನಸ್ಸಿನ ಅಹಂಕಾರವನ್ನು ಒಂದು ಕ್ಷಣ ಮರೆತು ಬಿಡ್ತಾನೆ. ಅಭಿಮನ್ಯುವಿನ ಹತ್ಯೆಯಾದಾಗ ಅತೀವ ನೋವು ಪಡ್ತಾನೆ ಕರ್ಣ. ತನ್ನ ಕಾರಣಕ್ಕಾಗಿ, ತನ್ನಿಂದಾದ ಮೋಸಕ್ಕಾಗಿ ಈ ಬಾಲಕ ಸಾವಿಗೀಡಾದ ಅನ್ನೋ ನೋವು ಒಂದು ಕಡೆ ಆದರೆ, ಆತ ತನ್ನ ತಮ್ಮನ ಮಗ ಅನ್ನೋ ಸತ್ಯ ಸಂಗತಿ ಕೂಡ ಕರ್ಣ ಅರಿತಿದ್ದ. ಇದರಿಂದ ಅವನ ಮನಸ್ಸು ವಿಪರೀತವಾಗಿ ನೋವುಂಡಿತ್ತು. ಯುದ್ಧದಿಂದ ವಿಚಲಿತನಾಗಿ ಹೊರಟು ಬಿಡಬೇಕೆನ್ನೋ ಆಲೋಚನೆ ಕ್ಷಣಕಾಲ ಅವನಿಗೆ ಬರದೇ ಇರಲಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ಈ ಕರ್ಣನ ಸಾಮರ್ಥ್ಯದ ಮೇಲೆ ದುರ್ಯೋಧನನಿಗಿದ್ದ ಅಪಾರವಾದ ನಂಬಿಕೆ ಕೂಡ ಈ ಕುರುಕ್ಷೇತ್ರ ಸಂಗ್ರಾಮಕ್ಕೆ ಒಂದು ಕಾರಣವಾಗಿತ್ತು. ಕರ್ಣನಲ್ಲದೆ ಇನ್ಯಾರೂ ಕೂಡ ಅರ್ಜುನನನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆ ದುರ್ಯೋಧನನಿಗೂ ಗೊತ್ತಿತ್ತು. ಈ ಯುದ್ಧವನ್ನು ಪಾಂಡವರನ್ನೆಲ್ಲ ಸಂಹಾರ ಮಾಡಿ ಗೆಲ್ಲಬೇಕು, ಅಥವಾ ಅವರಲ್ಲಿ ಹಿರಿಯವನಾದ ಧರ್ಮರಾಯನನ್ನ ಒಬ್ಬನನ್ನು ಕೊಂದರೂ ಕೂಡ ಈ ಯುದ್ಧವನ್ನು ಗೆಲ್ಲಬಹುದು ಅನ್ನೋದು ದುರ್ಯೋಧನನಿಗೆ ಗೊತ್ತಿತ್ತು. ಹೀಗಾಗಿ ಅರ್ಜುನನನ್ನು ಅಲ್ಲಿಂದ ದೂರವಾಗುವಂತೆ ಮಾಡಿ ಚಕ್ರವ್ಯೂಹ ರಚಿಸಿದ ಕಥೆಯನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನೀವಿನ್ನೂ ಆ ವಿಡಿಯೋ ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕ್ ಇದೆ. ಆ ವಿಡಿಯೋ ನೋಡಿದ ನಂತರ ಈ ವಿಡಿಯೋವನ್ನು ನೋಡಿ. ಆ ಚಕ್ರವ್ಯೂಹವನ್ನು ಪ್ರವೇಶ ಮಾಡೋದಕ್ಕೆ ಪಾಂಡವರಲ್ಲಿ ಅರ್ಜುನನಿಗೆ ಮಾತ್ರ ಗೊತ್ತಿತ್ತು. ಆದರೆ ಅರ್ಜುನ ಇಲ್ಲದೆ ಇದ್ದಾಗ ಈ ಅಭಿಮನ್ಯು ತನ್ನ ದೊಡ್ಡಪ್ಪನಿಗೆ ಒಪ್ಪಿಸಿ ಅಲ್ಲಿಗೆ ಬರ್ತಾನೆ. ಆತನ ಹಿಂದೆ ತಾವು ಕೂಡ ಚಕ್ರವ್ಯೂಹದೊಳಕ್ಕೆ ಬರ್ತೀವಿ ಅಂತ ಧರ್ಮರಾಯ, ಭೀಮ, ನಕುಲ, ಸಹದೇವರು ಕೂಡ ಬರ್ತಾರೆ. ಆದರೆ ಅಭಿಮನ್ಯುವೇನೋ ಚಕ್ರವ್ಯೂಹದೊಳಕ್ಕೆ ಪ್ರವೇಶಿಸ್ತಾನೆ. ಈ ಪಾಂಡವರಿಗೆ ಅಡ್ಡವಾಗಿ ನಿಲ್ಲೋದು ಜಯದ್ರಥ. ಯಾರು ಈ ಜಯದ್ರಥ ಅಂದರೆ 100 ಜನ ಕೌರವರ ಏಕೈಕ ಸಹೋದರಿ ದುಶ್ಶಲೆಯ ಗಂಡ.
ಇವನಿಗೂ ಒಮ್ಮೆ ಪಾಂಡವರಿಂದ ಅವಮಾನವಾಗಿರುತ್ತೆ. ಪಾಂಡವರು ವನವಾಸದಲ್ಲಿದ್ದಾಗ ಈತ ದ್ರೌಪದಿಯೊಂದಿಗೆ ಕೆಟ್ಟದಾಗಿ ವರ್ತಿಸ್ತಾನೆ. ಆಗ ಅಲ್ಲಿಗೆ ಬಂದ ಪಾಂಡವರು ಅವನನ್ನು ಹಿಡಿದು ತಲೆ ಬೋಳಿಸಿ ಅಲ್ಲಿಂದ ಕಳುಹಿಸ್ತಾರೆ. ಇದರಿಂದ ಅವಮಾನಕ್ಕೊಳಗಾದ ಆತ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಪಾಂಡವರನ್ನೆಲ್ಲ ಸೋಲಿಸೋ ವರವನ್ನು ಕೇಳ್ತಾನೆ. ಆದರೆ ಶಿವ ಅವನಿಗೆ ಪಾಂಡವರು ಕಾರಣ ಜನ್ಮರು, ಅವರನ್ನು ಸೋಲಿಸೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಅದು ಅಲ್ಲದೆ ಅರ್ಜುನ ನನ್ನೊಡನೆ ಸರಿಸಮಾನವಾಗಿ ಯುದ್ಧ ಮಾಡಿದವನು, ನೀನು ಅವನನ್ನು ಗೆಲ್ಲೋದು ಅಸಾಧ್ಯ. ಹೀಗಾಗಿ ಒಂದು ದಿನದ ಮಟ್ಟಿಗೆ ನೀನು ಅರ್ಜುನನನ್ನು ಹೊರತುಪಡಿಸಿ ಉಳಿದ 4 ಜನ ಪಾಂಡವರೊಂದಿಗೆ ಸರಿಸಮಾನವಾಗಿ ಹೋರಾಡೋ ವರವನ್ನು ಕೊಡ್ತೇನೆ ಅಂತ ಶಿವ ಅವನಿಗೆ ಅನುಗ್ರಹಿಸ್ತಾನೆ. ಹೀಗೆ ಪರಮೇಶ್ವರನಿಂದ ವರವನ್ನು ಪಡೆದ ಜಯದ್ರಥ ಆ ದಿನ ಆ ವರವನ್ನು ಉಪಯೋಗಿಸ್ಕೋತಾನೆ. ಯುಧಿಷ್ಠಿರ, ಭೀಮ, ನಕುಲ, ಸಹದೇವರ ಜೊತೆ ಪಾಂಡವ ಸೇನೆಯ ಯಾವೊಬ್ಬ ವೀರ ಕೂಡ ಅಭಿಮನ್ಯುವಿನ ಸಹಾಯಕ್ಕೆ ಹೋಗದೇ ಇರುವಂತೆ ಅವರನ್ನೆಲ್ಲ ಏಕಾಂಗಿಯಾಗಿ ತಡೆದು ನಿಲ್ಲಿಸ್ತಾನೆ ಜಯದ್ರಥ. ಹೇಳಿ ಕೇಳಿ ಪರಮೇಶ್ವರನು ಕೊಟ್ಟ ವರ. ಆ ದಿನ ಯಾರೂ ಕೂಡ ಆತನೆದುರು ನಿಂತು ಹೋರಾಟ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗೆ ಆ ದಿನದ ಯುದ್ಧದಲ್ಲಿ ವೀರೋಚಿತವಾಗಿ ಹೋರಾಡಿ ತನ್ನ ಪ್ರಾಣ ಕಳೆದುಕೊಂಡು ಅಭಿಮನ್ಯು ನೆಲದಲ್ಲಿ ಮಲಗಿದ್ರೆ, ಸಂಜೆ ತನ್ನ ಶಿಬಿರದ ಬಳಿ ಬಂದ ಅರ್ಜುನ ತನ್ನ ಮಗನ ಸಾವಿನ ಸುದ್ದಿಯನ್ನು ಕೇಳಿ ಆಘಾತಕ್ಕೊಳಗಾಗ್ತಾನೆ. ಅವತ್ತು ಆ ಪಾಂಡವರ ನೋವಿನ ಆಕ್ರಂದನ ಹೇಗಿತ್ತು ಅಂದರೆ, ಆ ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ಅವರನ್ನು ಸಮಾಧಾನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ತನ್ನ ಮಗನ ಸಾವಿಗೆ ಕಾರಣ ಪಾಂಡವರನ್ನೆಲ್ಲ ತಡೆದು ನಿಲ್ಲಿಸಿದ ಈ ಜಯದ್ರಥ ಅನ್ನೋದು ಅರ್ಜುನನಿಗೆ ಅರಿವಾಗುತ್ತೆ. ಹೀಗಾಗಿ ಸಿಟ್ಟಿನಿಂದ ಕುದ್ದು ಹೋಗ್ತಾನೆ. ಕ್ರೋಧಾವೇಶದಿಂದ ಅರ್ಜುನ ನಾಳೆ ಸೂರ್ಯಾಸ್ತದೊಳಗಾಗಿ ತನ್ನ ಮಗನ ಸಾವಿಗೆ ಕಾರಣವಾದ ಜಯದ್ರಥನ ತಲೆಯನ್ನು ಕತ್ತರಿಸದೇ ಇದ್ದರೆ ನಾನು ನನ್ನ ತಲೆಯನ್ನು ಅಗ್ನಿಗೆ ಆಹುತಿ ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಒಂದು ಕಡೆ ಅಭಿಮನ್ಯುವಿನ ಸಾವಿನ ದುಃಖ, ಅದರಲ್ಲಿ ಈ ಅರ್ಜುನನ ಪ್ರತಿಜ್ಞೆ ಬೇರೆ. ಅರ್ಜುನನ ಪ್ರತಿಜ್ಞೆಯ ವಿಷಯವನ್ನು ತಿಳಿದ ಮೇಲೆ ನಾಳೆ ಒಂದು ದಿನ ಆತನನ್ನು ಕಾಪಾಡ್ಕೊಂಡು ಬಿಟ್ಟರೆ ಅರ್ಜುನನನ್ನು ಕೊಲ್ಲೋ ಕಷ್ಟವೇ ಕೌರವರಿಗೆ ಇರೋದಿಲ್ಲ. ಹೇಗೂ ಪ್ರತಿಜ್ಞೆ ವಿಫಲವಾದಾಗ ಅರ್ಜುನ ತಾನೇ ಆತ್ಮಹತ್ಯೆ ಮಾಡ್ಕೋತಾನೆ. ಕೌರವರಿಗೆ ಇದಕ್ಕಿಂತ ಒಳ್ಳೆಯ ಅವಕಾಶ ಬೇರೆ ಎಲ್ಲಿ ಸಿಗೋದಕ್ಕೆ ಸಾಧ್ಯ? ಇದೇ ಯೋಚನೆ ಧರ್ಮರಾಯನನ್ನ ಮತ್ತು ಉಳಿದವರನ್ನ ಕಾಡಿತ್ತು. ಆದರೆ ಇದೆಲ್ಲ ಮೊದಲೇ ಗೊತ್ತಿದ್ದವನಂತೆ ಅಲ್ಲಿ ಏನೂ ನಡೆದೇ ಇಲ್ವೇನೋ ಅನ್ನುವಂತೆ ಮುಖದಲ್ಲಿ ಮಾಸದ ಮಂದಹಾಸದಿಂದ ಕೃಷ್ಣ ಮೌನವಾಗಿ ನಿಂತು ಇವೆಲ್ಲವನ್ನ ನೋಡ್ತಾ ಇದ್ದ. ಇವತ್ತು ಅಭಿಮನ್ಯುವಿನ ಅಂತ್ಯ ಆಗುತ್ತೆ ಅನ್ನೋದು ಕೃಷ್ಣನಿಗೆ ಗೊತ್ತಿರಲಿಲ್ವಾ? ಖಂಡಿತ ಗೊತ್ತಿತ್ತು. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಸುಭದ್ರೆಗೆ ಚಕ್ರವ್ಯೂಹ ಭೇದಿಸೋ ಕತೆ ಹೇಳುವಾಗ ಆಕೆ ಅರ್ಧಕ್ಕೆ ನಿದ್ರೆಗೆ ಜಾರುವಂತೆ ಮಾಡಿದ್ದು ಕೂಡ ಇದೇ ಕೃಷ್ಣನೇ ಅಲ್ವಾ? ಹಾಗಾದರೆ ಕೃಷ್ಣ ಯಾಕೆ ಹಾಗೆ ಮಾಡ್ದ? ಅಭಿಮನ್ಯುವಿನ ಸಾವನ್ನ ಕೃಷ್ಣ ಬಯಸಿದ್ದು ಯಾಕೆ? ಅಭಿಮನ್ಯು ಬದುಕಿದ್ರೆ ಈ ಕುರುಕ್ಷೇತ್ರ ಯುದ್ಧ 18 ದಿನದವರೆಗೂ ಕೂಡ ನಡೀತಾನೂ ಇರಲಿಲ್ಲ. ಈ ಎಲ್ಲ ವಿಷಯ ಕೃಷ್ಣನಿಗೆ ಗೊತ್ತಿರಲಿಲ್ವಾ? ಖಂಡಿತ ಗೊತ್ತಿತ್ತು. ಮಹಾವಿಷ್ಣು ಭೂಲೋಕದಲ್ಲಿ ಕೃಷ್ಣನ ಅವತಾರವಾಗಿ ಜನಿಸ್ತಾನೆ. ಮುಂದೆ ಕುರುಕ್ಷೇತ್ರ ಅನ್ನೋ ಅದ್ಭುತ ಮಹಾ ಸಂಗ್ರಾಮ ನಡೆಯಲಿದೆ. ಹೀಗಾಗಿ ಅದರಲ್ಲಿ ತಾವು ಕೂಡ ಪಾಲ್ಗೊಳ್ಬೇಕು ಅನ್ನೋ ಕಾರಣಕ್ಕೆ ದೇವತೆಗಳೆಲ್ಲ ಆಸಕ್ತಿಯನ್ನು ಹೊಂದಿರ್ತಾರೆ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಪಾತ್ರವಾಗಿ ಜನಿಸ್ತಾರೆ. ಅದರ ಭಾಗವಾಗಿ ಚಂದ್ರನ ಬಳಿ ಬಂದ ದೇವತೆಗಳು ಆತನ ಮಗ ವರ್ಚಸ್ಸನನ್ನು ಕಳುಹಿಸುವಂತೆ ಕೇಳ್ಕೋತಾರೆ. ಆದರೆ ಚಂದ್ರನಿಗೆ ತನ್ನ ಮಗ ವರ್ಚಸ್ ಅಂದರೆ ಅತಿಯಾದ ಪ್ರೀತಿ. ಅವನನ್ನು ಕಳಿಸೋದಕ್ಕೆ ಚಂದ್ರನಿಗೆ ಇಷ್ಟ ಇರೋದಿಲ್ಲ. ಆದರೂ ಕೂಡ ದೇವತೆಗಳ ಒತ್ತಾಯಕ್ಕೆ ಕಟ್ಟುಬಿದ್ದು ಒಂದು ಷರತ್ತಿನ ಮೇಲೆ ಒಪ್ಕೋತಾನೆ. ಆ ಷರತ್ತೇನೆಂದರೆ, ನಾನು ನನ್ನ ಮಗನನ್ನು ಬಿಟ್ಟು ಇರಲಾರೆ, ಆದರೆ ನೀವೆಲ್ಲ ಇಷ್ಟು ಒತ್ತಾಯ ಮಾಡ್ತಾ ಇರೋದಕ್ಕೆ ಕಳುಹಿಸ್ತಾ ಇದ್ದೀನಿ. ಅದು ಕೂಡ ಕೇವಲ 14 ವರ್ಷಗಳವರೆಗೆ ಮಾತ್ರ. ಅದಕ್ಕಿಂತ ಒಂದು ದಿನ ಕೂಡ ಹೆಚ್ಚಾಗೋ ಹಾಗಿಲ್ಲ ಅಂತ ಅವರ ಬಳಿ ಮಾತು ತಗೊಂಡು ಆತ ಕಳಿಸೋದಕ್ಕೆ ಒಪ್ಕೋತಾನೆ. ಹೀಗೆ ಅರ್ಜುನ ಮತ್ತು ಸುಭದ್ರೆಯ ಮಗನಾಗಿ ಹುಟ್ಟೋ ಮಗುನೇ ಆ ವರ್ಚಸ್ಸಿನ ಅವತಾರ ಅಭಿಮನ್ಯು. ಆ ಯುದ್ಧದ ದಿನ ಸರಿಯಾಗಿ 16 ವರ್ಷ ಮುಗಿದಿತ್ತು. ಹೀಗಾಗಿ ಅಭಿಮನ್ಯು ತನ್ನ ಪ್ರಾಣವನ್ನು ತ್ಯಜಿಸಲೇಬೇಕಾಯಿತು. ಅದೂ ಅಲ್ಲದೆ ಈ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ದ್ವಾಪರ ಯುಗ ಮತ್ತು ಕಲಿಯುಗದ ಸಂಧಿಕಾಲದಲ್ಲಿ. ಆಗಿನ ಕಾಲದವರ ವಯಸ್ಸು ಸಾವಿರಾರು ವರ್ಷಗಳವರೆಗೆ ಇರ್ತಾ ಇತ್ತು. ಹೀಗಾಗಿ ಅಷ್ಟೊಂದು ಸಾಮರ್ಥ್ಯ ಇರೋ ವ್ಯಕ್ತಿಗಳು ಮುಂಬರೋ ಕಲಿಯುಗದಲ್ಲಿ ಇರೋದು ಸೃಷ್ಟಿಯ ಸಮತೋಲನವನ್ನು ಹಾಳು ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ನಿಜವಾಗಿತ್ತು. ಈ ಎಲ್ಲ ಕಾರಣ ಕೂಡ ಅಭಿಮನ್ಯುವಿನ ಸಾವಿಗೆ ಕಾರಣವಾಯಿತು. ಕೃಷ್ಣನಿಗೆ ಗೊತ್ತಿದ್ರೂ ಕೂಡ ಆತ ಅದೆಲ್ಲವನ್ನ ನೋಡಿಕೊಂಡು ಸುಮ್ಮನಿದ್ದ.
ಭಗವದ್ಗೀತೆಯ 11ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ತಸ್ಮಾತ್ವಮುತ್ತಿಷ್ಟ ಯಶೋಲಭಸ್ವ ಚಿತ್ವಾ ಶತ್ರುವಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯ್ಯವತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್. ಅರ್ಜುನ, ಈ ಯುದ್ಧದಲ್ಲಿ ಧರ್ಮದ ಜಯವಾಗಬೇಕು, ಅಧರ್ಮದ ನಾಶವಾಗಬೇಕು. ಇದೇ ನನ್ನ ಉದ್ದೇಶ. ಇದನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನೀನಿದ್ರೂ ಇಲ್ಲದೇ ಇದ್ರೂ ಈ ಕೆಲಸ ಆಗೇ ಆಗುತ್ತೆ ಅರ್ಜುನ. ಇವರನ್ನೆಲ್ಲ ನೀನು ಕೊಲ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದೀಯ. ನಿನ್ನ ಭ್ರಮೆಯಿಂದ ಹೊರಗೆ ಬಾ. ಇವರನ್ನೆಲ್ಲ ನಾನು ಆಗಲೇ ಕೊಂದಾಗಿದೆ. ನೀನು ಇದಕ್ಕೆ ನಿಮಿತ್ತ ಮಾತ್ರ. ಅರ್ಜುನ, ಈ ಸತ್ಯವನ್ನ ತಿಳಿದುಕೋ, ಯುದ್ಧವನ್ನ ಮಾಡು. ಇಲ್ಲಿ ನೀನು ಏನನ್ನ ಮಾಡ್ತೀಯೋ ಅದನ್ನೆಲ್ಲ ನಾನೇ ನಿನ್ನಿಂದ ಮಾಡಿಸ್ತಾ ಇರೋದು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಯಾರು ಯಾವಾಗ ಹೇಗೆ ಅಂತ್ಯವಾಗ್ತಾರೆ ಅನ್ನೋದು ಅವನಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನಾ? ಕಪಟ ನಾಟಕ ಸೂತ್ರಧಾರಿ ಅವನಿಲ್ಲದೆ ಈ ಕುರುಕ್ಷೇತ್ರ ಎಲ್ಲಿ, ಮಹಾಭಾರತ ಎಲ್ಲಿ? ಅರ್ಜುನ ತನ್ನ ಪಾಡಿಗೆ ಕ್ರೋಧಾವೇಶದಿಂದ ಪ್ರತಿಜ್ಞೆಯನ್ನೇನೋ ಮಾಡಿಬಿಡ್ತಾನೆ. ಆದರೆ ಅದನ್ನ ಕೇಳಿದ ಕೌರವರು ನಿರೀಕ್ಷೆಯಂತೆ ಜಯದ್ರಥನನ್ನ ಒಂದು ದಿನದ ಮಟ್ಟಿಗೆ ಕಾಪಾಡಿಕೊಳ್ಳೋ ಯೋಚನೆಯನ್ನ ರೂಪಿಸಿ ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದರ ಚರ್ಚೆಯಲ್ಲಿ ನಿರತರಾದರೆ ಪಾಂಡವರು ಕೂಡ ಮುಂದಿನ ಯೋಚನೆಯನ್ನ ರೂಪಿಸೋದಕ್ಕೆ ಪ್ರಾರಂಭಿಸ್ತಾರೆ. ಮುಂದೇನಾಯ್ತು? ಅರ್ಜುನ ತನ್ನ ಪ್ರತಿಜ್ಞೆಯನ್ನ ಹೇಗೆ ನೆರವೇರಿಸ್ತಾನೆ? ಈ ಜಯದ್ರಥನ ಬಳಿ ಇನ್ನೊಂದು ವರ ಕೂಡ ಇತ್ತು. ಆತ ಏನು ಮಾಡ್ತಾನೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿವರೆಗೂ ನೀವು ಈ ವಿಡಿಯೋವನ್ನು ನೋಡಿದ್ದೀರಿ ಅಂದರೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಹೀಗೆ ನಮ್ಮ ಮಹಾಭಾರತದ ಇತರ ವಿಡಿಯೋಗಳು ಕೂಡ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೇವೆ. ನೀವು ಆ ವಿಡಿಯೋವನ್ನು ಕೂಡ ನೋಡ್ಬೋದು. ಇಂತಹ ಹಲವಾರು ವಿಷಯಗಳಿಗಾಗಿ ನಮ್ಮ ಕನ್ನಡ ಕದಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.